ಈಗ ದಚ್ಚು ಅವರು ನಿಮ್ಗೆ ಮೊದ್ಲಿಂದಾನು ಸ್ನೇಹಿತರು. ಹೌದು. ಈಗ ಒಂದು 2 months 3 months ಬ್ಯಾಕ್ ಅವ್ರ ಜೊತೆಗೆ ವಿಡಿಯೋಸ್ ಮಾಡಿದ್ರಿ, ಅವ್ರ ಜೊತೆಗೆ ಚೆನ್ನಾಗಿದ್ರಿ ಅಲ್ವಾ? ಮುತ್ತುದು ನಿಮ್ದು ಬ್ರೇಕಪ್ ಆಗೋದಿಕ್ಕೆ ನೀವು ದಚ್ಚು ನಿಂಗಿದು ನ್ಯಾಯನ ದಚ್ಚು ಅಂತ ಹೇಳಿ ಆ ಟೈಮಲ್ಲಿ ದಚ್ಚು ಅವ್ರು ವೈರಲ್ ಆದ್ರು. ಹೌದು ಅಲ್ವಾ? ಅಂದ್ರೆ ನಿಮ್ಮಿಬ್ರದ್ದು ಬ್ರೇಕಪ್ ಆಗೋದಕ್ಕೆ ದಚ್ಚು ರೀಸನ್ ಅಂತ ಹೇಳಿ ಆ ಟೈಮಲ್ಲಿ ದಚ್ಚು ವೈರಲ್ ಆಗಿದ್ದು. ಇವಾಗ ದಚ್ಚು ಮುತ್ತು ಒಂದಾಗಿದ್ದಾರೆ, ನೀನ್ ಸಪ್ರೇಟ್ ಆಗಿದ್ಯಾ? ಹೌದು. ಏನಾಯ್ತು ದಚ್ಚುಗೂ ನಿಂಗೂ ಏನಾಯ್ತು? ದಚ್ಚು ಏನ್ ಗೊತ್ತಾ, ಇವಾಗ ದಚ್ಚು ನನ್ನ ಬಗ್ಗೆ ಎಲ್ಲೆಲ್ಲೋ ಇವರು ಎಲ್ಲಾರ ಹತ್ರನು ಅವಳು ಇವನ್ ಅವ್ರ ಮನೇಲಿ ಎಲ್ಲಾ ಹುಡುಗಿರು ಪರ್ಸ್ನಲ್ ಆಗಿ ಎಲ್ಲ ಆಗ್ತಾರೆ, ಗರ್ಲ್ಸ್ ಪ್ರಾಬ್ಲಮ್ ಇರುತ್ತೆ, ಅದನ್ನೆಲ್ಲ ತಗೊಂಡೋಗಿ ಬೇರೆಯವ್ರ ಹತ್ರ ಶೇರ್ ಮಾಡೋದು. ಒಂದು ಫ್ರೆಂಡ್ ಅವ್ರ ಮನೇಲಿ ತಂಗಿ ಒಬ್ಳು ಇದ್ದಾಳೆ, ಎಲ್ಲರೂ ಇದ್ದಾರೆ. ಸೊ ಎತ್ಕೊಂಡು ಹೋಗಿ ಇನ್ನೊಬ್ರ ಹತ್ರ ಶೇರ್ ಮಾಡೋದು, ಅದು ಹೆಂಗೋ ಮುತ್ತುವಿಂದಾನೆ ನನಗೆ ಗೊತ್ತಾಗಿದ್ದು. ಮುತ್ತು ಎಲ್ಲಾರ ಹತ್ರ ಯಾರೇ ನನ್ನ ಜೊತೆ ಮಾತಾಡ್ತಾರೆ ಅವ್ರ ಜೊತೆ ಎಲ್ಲ ಹೇಳಿದ್ದಾನೆ. ಸೊ ನನಗೆ ಹಂಗೆ ಗೊತ್ತಾಗಿದ್ದು. ಸೊ ನನಗೆ ಹಂಗೆ ಗೊತ್ತಾದ್ಮೇಲೆ ನನಗೇನಂತ ಐ ಆಮ್ ವೆರಿ ಶಾಕ್ ಆಗ್ಬಿಡ್ತು. ಏನು ನನ್ನ ಜೊತೆ ಇದು, ನಾನು ಚಿಕ್ಕ ಪಾಪು ಥರ ನೋಡ್ತಿದ್ದೆ ಅವನ್ನ. ಎಲ್ಲ ಕಡೆ ಹೋಗ್ತಿದ್ದ ನಿಜ, ಅವನ ಒಂದು ನಂಬಿಕೆ, ಒಂದು ಚಿಕ್ಕ ಮಗು ಥರ ಇದ್ದಾನೆ, ನನಗಿಂತ ಚಿಕ್ಕ ಏಜ್ ಅವನಿಗೆ. ಸೊ ಇಟ್ಸ್ ಓಕೆ, ನಾನೇನು ಅವ್ನು ಹಂಗೆಲ್ಲ ಹೇಳ್ಕೊಂಡು ಬಂದಿದ್ದಾನ ಅಂತೇಳಿ ನಾನು ಏನು ಮಾಡಿದೆ, ಸರಿ ಅವ್ನ ಸವಾಸ ಬೇಡ ಅಂತೇಳಿ ನಾನು ಅವನ ಹತ್ರ ಏನು ಪಿನ್ ಟು ಪಿನ್ ಏನು ಕ್ವಶನ್ ಕೇಳಿಲ್ಲ. ಏನಂತ ಹೇಳ್ಕೊ ಬಂದಿದ್ದಾರೆ? ಲೈಕ್ ನಾನು ಸರಿ ಇಲ್ಲ, 5 ಜನ ಹುಡುಗನ ಲವ್ ಮಾಡ್ತಾ ಇದ್ನಂತೆ, ನಾನು ಹಂಗೆ ನೀನು ಹಿಂಗೆ ಅಂತೇಳಿ ನಾನು ಆಮೇಲೆ ಮುತ್ತು ಹೇಳಿದೆ ಅವ್ರ ಜೊತೆ ಇದ್ದಿದ್ದೆಲ್ಲ ವಿಡಿಯೋ ಮಾಡಿರೋದೆಲ್ಲ ರೀಲ್ಸ್ಗಳೆಲ್ಲ ಡಿಲೀಟ್ ಮಾಡಿಸು ಅಂತ. ಸೊ ನಾನು ಅವ್ನ ಮಾತು ಕೇಳ್ಕೊಂಡು ನಾನು ಹೋಗ್ಬಿಟ್ಟು ಹೋಗಿ ಮೆಸೇಜ್ ಹಾಕಿದೆ, ನನ್ನ ವಿಡಿಯೋನ ಡಿಲೀಟ್ ಮಾಡಿಯಪ್ಪ ಅಂತೇಳಿ ಮೆಸೇಜ್ ಹಾಕ್ತೆ. ಆವಾಗ ಅವ್ರ ಮನೆ ತಿಂದಿದ್ದು ಉಂಡಿದ್ದು ಎಲ್ಲರೂ ತಗೊಂಡೋಗ್ಬಿಟ್ಟು ಜಗಳ ಆಡಿದ್ರು, ನೀನು ಅಂತವಳು ಇಂತ, ಮತ್ತೆ ಯಾರ್ದೋ ಕಾಲ್ ಸಮ ಅಂತಲೂ ಹೇಳ್ಬಿಟ್ರು ನನಗೆ. ಯಾರು ಕಾಲ್ ಸಮ ಅಂತ? ಅವ್ರ ಹೆಸರು ಹೇಳಲ್ಲ, ಸುಮ್ಮನೆ ಅವ್ರು ಇದಕ್ಕೆ ಇಂಟರ್ಫಿಯರ್ ಇಲ್ಲ, ಅವ್ರ ಕಾಲ್ ಸಮ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಬಿಟ್ಬಿಟ್ಟೆ, ಇಂಥವ್ರು ಸವಾಸ ಬೇಡ ಅಂತೇಳಿ ನಾವು ಮಾತಾಡೋದೇ ಬಿಟ್ಟೆ. ಅವ್ರ ಜೊತೆ ರೀಲ್ಸ್ ಮಾಡೋಕ್ಕೂ ಹೋಗಲ್ಲ, ಅವ್ರು ತಿರುಗಿ ಕೂಡ ನೋಡ್ತಾ ಇದ್ದಿಲ್ಲ. ಆಮೇಲೆ ಒಂದು ಟೈಮ್ ಇವಾಗ ಮುತ್ತು ನಾನು ಲೈಕ್ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಸರಿ ಇವಾಗ ನಾವು ಚೆನ್ನಾಗಿದ್ದೀವಲ್ವಾ, ನಾನು ಅವ್ನಿಗೂ ಹೇಳಿದೆ ಇನ್ನು ಈ ದಾರಿ ಎಲ್ಲ ಬೇಡ, ನಾ ಇಬ್ಬರು ಒಟ್ಟೆ ಜೀವನ ಮಾಡೋಣ ಅಂತೇಳಿ ನಾನು ಹೇಳಿದೆ, ಅವನು ಹೇಳಿದ್ನಲ್ಲ. ನೀವು ಮುತ್ತು ಏನ್ ಮಾತಾಡ್ಕೊಂಡಿದ್ರಿ, ನಾವಿಬ್ರು ಚೆನ್ನಾಗಿರೋಣ, ಬೇರೆ ಯಾರು ನಮ್ಮ ಮಧ್ಯೆ ಬೇಡ, ನಾವೇ ಏನೋ ಪ್ರಮೋಷನ್ಸ್ ಮಾಡೋಣ, ನಾವೇ ಮುಂದೆ ಹೋಗೋಣ ಅಂತ. ಅದಕ್ಕೆ ಮುತ್ತು ಒಪ್ಕೊಂಡಿದ್ದ, ಅವನು ಹೇಳಿದ, ಅದು ಹೇಳಿದ. ಆಮೇಲೆ ಹೆಂಗಿದ್ರು ನಮ್ಮ ಕೃಷ್ಣ ಅವರು ನನ್ನ ಫ್ರೆಂಡ್, ಅವರು ನನಗೂ ಅವ್ರಿಗೂ ವಯಸ್ಸು ಡಿಫ್ರೆನ್ಸ್ಗಳಿದೆ. ಅವ್ರು ನನ್ನ ಪಪ್ಪು ಥರ ನೋಡ್ತಾರೆ, ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀನಿ. ಅವ್ರು ನನ್ನ ಫ್ರೆಂಡು, ಅವ್ರು ಕೃಷ್ಣ ಹಂಗೆ ಇವರಿಬ್ರು ಪರಿಚಯ ಆಗಿದ್ರು, ಮುತ್ತು ಮತ್ತು ಇವರು. ಸೊ ಹಿಂಗೆ ನಾನು ಹೇಳಿದೆ, ಕೃಷ್ಣ ಅವ್ರ ಮನೆಗೆ ಹೋಗೋಣ, ಅವ್ರು ಚೆನ್ನಾಗಿ ನೋಡ್ಕೊತಾರೆ, ಗುಡ್ ಫ್ರೆಂಡು, ನಿನಗೂ ಫ್ರೆಂಡ್ ಇದ್ದಾರೆ, ಬಾರಪ್ಪ ಹಿಂಗೆ ಹೋಗಿ ವಿಡಿಯೋಸ್ ಎಲ್ಲ ಮಾಡೋಣ ಅಂತೆಲ್ಲ ಕರೆದಿದೆ. ಹಂಗೆಲ್ಲ ಬಂದು ದಿನ 3 ಸಿಮ್ಸ್ ಆಗ್ತಿತ್ತು. ಅದ್ರ ಕಾಮನ್ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಏನೋ ಅದೆಲ್ಲ ಆಗ್ತಿತ್ತು, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಇಲ್ಲಿ, ಅಷ್ಟೆಲ್ಲ ಜಗಳ ಎಲ್ಲ ಆಗ್ತಿತ್ತು. ಸೊ ಅದೆಲ್ಲ ಆಮೇಲೆ ಒನ್ ಡೇ ಏನಾಗೋಯ್ತು, ನಾನು ನಿಮ್ಮ ಸ್ಟುಡಿಯೋಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ನಾನು ಇಂಟರ್ವ್ಯೂ ಕೊಟ್ಟಾಗ ಯಾರ್ಯಾರ ಜೊತೆ ಇವ್ನು ಮಾತಾಡಲ್ಲ ಅಂತ ನನಗೆ ಪ್ರಾಮಿಸ್ ಕೊಟ್ಟಿದ್ದ, ಅವ್ರ ಜೊತೆ ಮಾತಾಡಿದ್ದು ನನಗೆ ಗೊತ್ತಾಯ್ತು. ಸೊ ನನ್ಗೆ ಗೊತ್ತಾದ್ಮೇಲೆ ನನಗೆ ಐ ಕೆನಾಟ್ ಬಿಲೀವ್, ನನಗೆ ಒಂಥರ ಆಗೋಯ್ತು. ಅದಕ್ಕೆ ನಾನು ಜಗಳ ರೈಸ್ ಇದೆ, ಯಾಕೆ ನಾನು ಇಷ್ಟಪಟ್ಟಿದ್ದೀನಿ, ನನ್ನ ಲೈಫಿಗೆ ಎಂಟ್ರಿ ಆಗಿದ್ದಾನೆ. ಸೊ ಎಂಟ್ರಿ ಆದಮೇಲೆ ನಾನು ಹೇಳಲೇಬೇಕು, ಯಾಕೆ ಈ ಥರ ಮಾತಾಡ್ತೀಯ ಹಿಂಗೆ, ನಾನು ಅದಕ್ಕೆ ಜಗಳ ಆಡಿದೆ. ಸೊ ಜಗಳ ಆಮೇಲೆ ಮಾರನೇ ದಿವಸ ಏನಾಯಿತು, ಇವರ ಅಕ್ಕ ಭಾವ ಅಂತೂ ಏನೋ ಒಂದು ಅವ್ರ ಫ್ಯಾಮಿಲಿ ಪರ್ಸ್ನಲ್. ಸೊ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಅಂತ ಏನೋ ಅವ್ರ ಅಕ್ಕ ಭಾವ ಹತ್ರ ಎಲ್ಲೋ ಹೋದ್ರು. ಸರಿ ಹೋಗ್ಮೇಲೆ ಇವ್ನಿಗೆ ಹೇಳಿದ್ರು, ನೋಡಪ್ಪ ಇವತ್ತು ಬರೋಕ್ಕೆ ಲೇಟ್ ಆಗುತ್ತೆ, ಕಾವ್ಯ ಅಕ್ಕನೂ ಇದ್ದಿಲ್ಲ. ಸೊ ಅವ್ರು ಆಚೆ ಹೋಗಿದ್ರು, ಬರೋಕ್ಕೆ ಲೇಟ್ ಆಗುತ್ತೆ, ನೀನು ಇವತ್ತು ಒನ್ ಡೇ ಇಲ್ಲೇ ಇರು, ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತೀಯಾ, ಹೋಗ್ಬಿಟ್ಟು ಬಂದ್ಬಿಡು ಅಂತ ಹೇಳಿದರು. ಇವನೇನು ಮಾಡಿದ್ದಾನೆ, ಎಗ್ ರೈಸ್ನ ತೊಗೊಂಬಂದು ನನಗೆ ಕೊಟ್ಬಿಟ್ಟು 9 ಗಂಟೆಗೆ ಬರ್ತೀನಿ ಅಂತಂದ. ಸೊ ಆಮೇಲೆ 9 ಗಂಟೆ ನಾವು ಆಚೆ ಹೋಗಿದ್ರಿ. ಸೊ ನಾವು ಕಾಲ್ ಮಾಡಿದಾಗ ಏನಂದ, 9 ಗಂಟೆಗೆ ಬರೋಲ್ಲ, ನಾಳೆ ಬೆಳಿಗ್ಗೆ ಬರ್ತೀವಿ ಅಂತಂದ. ಸರಿ ಕಾವ್ಯ ಅಕ್ಕ ಹೇಳ್ತು, ಓಕೆ ಫೈನ್, ಅವ್ನ ಪಣಗೆ ಅವನೊಬ್ಬಿರು, ಯಾಕೆ ನೀನು ಇದು ಮಾಡ್ತೀಯಾ ಅಂತೆಲ್ಲ ಹೇಳ್ತು. ಸೊ ನಾನು ಆಮೇಲೆ ಓಕೆ ಅಂತ ಬಿಟ್ಟೆ. ಮಾರನೇ ದಿವಸ ನೋಡಿದ್ರೆ ಇವ್ರನ್ನ ಪಿಕ್ ಮಾಡಬೇಕಿತ್ತು, ಇವರು ಮನೆಗೆ ಬರೋವಾಗ ಇವ್ರನ್ನ ಪಿಕ್ ಮಾಡಬೇಕಿತ್ತು. ನಾನು ಅಕ್ಕ ಇವರೇ ಹೇಳಿದ್ರು, ರೀಲ್ಸ್ ಮಾಮೂಲಿ ನಮ್ದು ಏನು ಕಾರ್ಯಕ್ರಮ ಇತ್ತು, ಅದು ಏನು ಚಟವಳಿಕೆ ಇತ್ತು ಅದನ್ನ ನಾವು ಮಾಡಲೇಬೇಕು, ವಿಡಿಯೋಗಳನ್ನ ಮಾಡೋಣ ಅಂತೇಳಿ ಇವನು ಕರೆದು ಅವನು ಕರೆದಾಗ ಅವನು ಹೇಳ್ದ, ನೀವು ಯಾವ ಲೊಕೇಶನ್ ಸೆಂಡ್ ಮಾಡಿ ಆ ಲೊಕೇಶನ್ ಬರ್ತೀವಿ ಅಂತ. ಅಲ್ಲಿ ಲೈಕ್ ಹೆಂಗೆ ಕಾಯ್ದಿದ್ದೀವಿ ಅಂದರೆ ಲೈಕ್ ಸಮಥಿಂಗ್ ಹುಚ್ಚು ನಾಯಿ ಥರ ಕಾಯ್ದಿದ್ದೀವಲ್ಲಿ ನಾವು. ಇವ್ನು ನೋಡಿದ್ರೆ ಇನ್ನೂ ಬಂದಿಲ್ಲ.
ಸರಿ ಇವ್ರಿಗೂ ಬೇಜಾರಾಯ್ತು, ನನಗೂ ಬೇಜಾರಾಯಿತು. ಆಮೇಲೆ ಫೋನ್ ಮಾಡಿದಾಗ 5 ಗಂಟೆ ತನಕ ನಾನು ನಿದ್ದೆನೇ ಮಾಡಿಲ್ಲ ಅಂತ ರೀಸನ್ ಕೊಟ್ಟ. ಸರಿ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಮನೆಗೆ ವಾಪಸ್ ಬಂದ್ರಿ. ಆಮೇಲೆ ನಮ್ಮದು ಏನು ಹುಡುಗಿ ಆಚೆ ಹೋಗೋದೊಂದು ಕಾಮನ್ ಇತ್ತು. ಸೊ ನಾವು ಆಚೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಅವರು ಲೈವ್ ಅಕ್ಕ ಇದ್ದಾರಲ್ಲ, ಅಕ್ಕ ಲೈವ್ ನೋಡಿದ್ದಾರೆ. ಲೈವ್ ನೋಡಿದಾಗ ಅವರು ಯಾವುದೋ ಟ್ರಾನ್ಸ್ಜೆಂಡರ್ ಮನೆಗೆ ಹೋಗೋರೆ. ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಿದ್ದು. ಅಲ್ಲಿ ಟ್ರಾನ್ಸ್ಜೆಂಡರ್ ವಾಯ್ಸ್ಗೂ ಗರ್ಲ್ಸ್ ವಾಯ್ಸ್ಗೂ ಡಿಫ್ರೆನ್ಸ್ ಇದೆ. ಬಟ್ ನಮಗೇನೋ ಅನ್ಸ್ಬಿಡ್ತು, ಇವ್ ನೀನಕ್ಕೆ ಹೋದ ಅಂತ ನನಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಹಾಫ್ ಅನ್ ಅವರ್ ಬಂದಿದ್ದಾರೆ. ಬಟ್ ನಮಗೆ ಬೇಜಾರಾಯಿತು. ಇವ್ರು ಯಾರು ಬ್ರೈನ್ ವಾಶ್ ದೇವರಾಣಿಗೆ ಮಾಡಿಲ್ಲ, ನನಗೆ ವೈಯಕ್ತಿಕವಾಗಿ ಬೇಜಾರಾಯಿತು. ಸೊ ನಂಗೆ ಬೇಜಾರಾಗಿ ಏನಾಯಿತು, ನಾನು ಮೌನಿ ಆಗ್ಬಿಟ್ಟೆ. ಬೇಡಪ್ಪ, ಅವ್ನ ಪಡೆಗೆ ಅವ್ನು ಹೋಗ್ಬಿಡ್ಲಿ, ನನ್ನ ಪಡೆಗೆ ನಾನು ಇರೋಣ, ಇದೆಲ್ಲ ಏಕೆ ಸರಿ ಬರ್ತಾ ಇಲ್ಲ, ಇಲ್ಲಿಗಿಲ್ಲಿ ಬಿಟ್ಬಿಡೋಣ ಅಂತೇಳಿ ನಾ ಮೌನಿ ಆಗಿದೆ. ಬೆಳಿಗ್ಗೆ ಇವ್ರಿಗೆ ಒಂದೇ ಪ್ರಶ್ನೆ ಕೇಳೋದು, ನೋಡಪ್ಪ ನೀನು ಒಂಟಿ ಹೆಣ್ಮಗು ನಿನ್ನ ನಂಬ್ಕೊಂಡು ಬಂದಿದ್ದಾಳೆ, ನೀನು ಹೆಂಗೆ ಬಿಟ್ಟು ಹೋದೆ, ಅಷ್ಟೇ ಪ್ರಶ್ನೆ ಕೇಳಿದ್ದಕ್ಕೆ ಇವರು ಬ್ರೈನ್ ವಾಶ್ ಮಾಡಿದ್ರು. ಇವ್ರು ನನ್ನ ಬಗ್ಗೆ ಮಾತಾಡಿದ್ರು, ಹಾಗೆ ಹೀಗೆ ಅಂದ್ಕೊಂಡು ಅವ್ರ ಜೊತೆ ಮಾಡಿದ ರೀಲ್ಸ್ನೆಲ್ಲ ಕೊಲಾಬ್ರೇಷನ್ ಕೊಟ್ಟಿದ್ನೆಲ್ಲ ರಿಮೂವ್ ಮಾಡಿದೆ. ಇವ್ರನ್ನ ಬ್ಲಾಕ್ ಮಾಡ್ದೆ, ನನ್ನ ಅನ್ಫಾಲೋ ಮಾಡ್ದೆ. ಬೆಳಿಗ್ಗೆ ಹೋಗ್ತೀನಿ ನಾನು ಅಂತಂದ. ಸರಿ ಬೆಳಿಗ್ಗೆ ಹೋಗ್ತೀನಿ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ರಿ. ಹೋಗ್ಲಿ ಬಿಡಿ ಅಂತೇಳಿ ಸುಮ್ಮನೆ ಆದ್ರಿ ನಮ್ಮ ಪಾಡಿಗೆ ನಾವು. ಆಮೇಲೆ ಏನಾಗೋಯ್ತು, ಬೆಳಿಗ್ಗೆ ಹೋಗ್ತೀನಿ ಅನ್ನೋದು ಲೇಟ್ ಆಗೋದ. ಆಮೇಲೆ ಬೆಳಿಗ್ಗೆ ಹೋಗ್ತೀನಿ ಅನ್ನೋನು ಅವ್ನು ಮೈಸೂರಿಗೆ ಹೋಗ್ಬೇಕಿತ್ತು ತಾನೆ, ಅವ್ನು ಊರಿಗೆ ಹೋಗ್ಬೇಕಿತ್ತು. ಏನಕ್ಕೆ ಮತ್ತೆ ಅವ್ರ ಬೇರೆಯವ್ರ ಮನೆಗೆ ಹೋಗ್ಬೇಕಿತ್ತು. ಮತ್ತೆ ಗೋರ್ದರ್ಶಿ ಬಗ್ಗೆ ಅಷ್ಟೆಲ್ಲ ಮಾತಾಡಿದ ವ್ಯಕ್ತಿ ಗೋರ್ದರ್ಶಿ ಒಳ್ಳೆಯವನ ಅದನ್ನ. ನಾನೇನು ಗೋರ್ದರ್ಶಿ ಬಗ್ಗೆ ಕೆಟ್ಟದ್ದೆಲ್ಲೂ ಪ್ರಚಾರ ಮಾಡಿಲ್ಲ. ಗೋರ್ದರ್ಶಿ ಅಂತವನು ಇಂಥವನು ಹಂಗೆ ಹಿಂಗೆ ಅಂತ ನಾನು ಏನು ಹೇಳೇ ಇಲ್ಲ. ವ್ಯಕ್ತಿ ಬಗ್ಗೆ ಮಾತಾಡ್ಸ್ತಿಲ್ವಾ, ದೂರ ಆಗ್ಬಿಟ್ಟೆ ನಾನು, ಕಂಪ್ಲೀಟಾಗಿ ದೂರ ಆದೆ. ಅವ್ನ ಬಗ್ಗೆ ನಾನು ಎಲ್ಲೂ ಅವ್ನ ಬಗ್ಗೆ ಆಗಲಿ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ನಾನು ಎಲ್ಲೂ ಮಾತಾಡಿಲ್ಲ. ಸೊ ಇವ್ನು ಮಾತಾಡಿದ್ದು, ಇವ್ನು ದೇವರಾದ, ನಾನು ಬೇರೆ ಥರ ಅದನ್ನ. ಸೊ ಅವ್ರ ಕಷ್ಟದಲ್ಲಿದ್ದಾಗ ಗೋರ್ದರ್ಶು ಇದ್ದಿಲ್ಲ ಅವನಿಗೆ, ನಾನಿದೆ. ಅವ್ನ ಗೋರ್ದರ್ಶನು ಬಂದಿದ್ದು ನನ್ನಿಂದಾನೆ, ಇವನು ನನ್ನಿಂದಾನೇ ಬಂದಿರೋದು. ದಚ್ಚು ಇದು ನ್ಯಾಯನ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ದು ನಾನು. ಮುಂಚೆ ಅವನು ಹೆಂಗಿದ್ದ, ಏನು ಮಾಡ್ತಿದ್ದ ಅದೆಲ್ಲ ಎಲ್ಲರಿಗೂ ಗೊತ್ತಿರೋದೆ. ಇವನು ಮುತ್ತು ಕೂಡ ಮುಂಚೆ ಫಾಲೋವರ್ಸ್ ಹೆಂಗಿದೆ ಎಷ್ಟಿತ್ತು ಎಲ್ಲ ಜನಗಳಿಗೆ ಗೊತ್ತಿರೋದೆ. ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ಕೊಂಡಿದ್ದಕ್ಕೇನೆ ಈ ವ್ಯಕ್ತಿನ ನನ್ನ ನಂಬಿಕೆಯಿಂದ ಫಾಲೋ ಕೊಟ್ಕೊಂಡಿರೋದು. ಏನೋ ಕಿಪ್ಪಿ ಕೀರ್ತಿ ಲವರ್. ಇವಾಗ ಅವ್ನು ಎಲ್ಲೇ ಗುರುತಿಸಿದ್ರು, ಎಲ್ಲೇ ಹೋದ್ರು ಕಿಪ್ಪಿ ಕೀರ್ತಿ ಲವರ್ ಅಂತ ಬರ್ತಾನೆ ಹೊರತು ಅವ್ನು ಸ್ವಂತ ಇಂದ ಬೆಳೆದ ಅಂತಿಲ್ಲ. ಇವಾಗ ಗೋರ್ದರ್ಶಿ ಏನನ್ನ ಆರೋಪ ಮಾಡಿದಾನಲ್ಲ, ನಾನು ಅವನಿಂದ ಬಂದೆ ಅಂತ. ಅವನಿಂದ ಬಂದಿಲ್ಲ, ಅವ್ನು ಬರೋಕ್ಕಿಂತ ಮುಂಚೆನೆ ನಾನು ವೈರಲ್ ಜನರೇ ಅಂತ ಬಂದಿದ್ದು. ಇವನ್ ಜನರೇ ಅಂತ ಬಂದಿದ್ದು, ಮತ್ತೆ ಅಯ್ಯೋ ನೀನಂದ್ರೆ ಇಷ್ಟ ಇಲ್ಲ ಅಂತ ಬಂದಿದ್ದು. ನನ್ನ ಒಂದು ಎಫೆಕ್ಟ್ ಇಂದ ನನ್ನ ಮಾತಿಂದ ನಾನು ಬಂದಿದ್ದು. ಎಲ್ಲರಿಗೂ ಗೊತ್ತು ನಾನು ಹೆಂಗ್ ಬಂದಿದ್ದೀನಿ ಅಂತ. ಟ್ರೋಲರ್ಸು ಗೊತ್ತು, ಅವರೇ ನನ್ನ ಬೆಳೆಸಿರೋದು. ಸುಮ್ಮನೆ ಹೇಳಕ್ ಹೋಗ್ಬಾರ್ದು. ಅವನು ಹೆಂಗ್ ಬಂದು ಎಂತ ಬಂದು ಎಲ್ಲ ನೋಡಿದ್ದಾರೆ. ಸೊ ಇಳಿದಿರೋದೆಲ್ಲ ನಾನು ಅವರಿಂದ ಬಂದೆ. ಮತ್ತೆ ಪ್ರಮೋಷನ್ನು ಅವನಿಂದ ಬಂತು ಅಂತ ಹೇಳಿದ್ರು, ಅದು ಯಾರು ಒಪ್ಕೊಳ್ಳಲ್ಲ. ಪ್ರಮೋಷನ್ ನನ್ನಿಂದ ಬಂದಿರೋದು. ಯಾಕೆಂದ್ರೆ ಅವನ ಜೊತೆ ಇದ್ದಿದ್ದು ಯಾರು, ಕಿಪ್ಪಿ ಕೀರ್ತಿ ಜೊತೆ ಹೋದ್ಮೇಲೆ ಪ್ರಮೋಷನ್ ಬಂದಿದ್ದ. ನಾನು ಅವನಿಗೂ 50-50 ಮಾಡೋಣ ಬಿಡಪ್ಪ ಅಂತ. ಫ್ರೆಂಡ್ ಅಲ್ವಾ ನೀನು ಕಷ್ಟದಲ್ಲಿದೆಯಾ, ಏನೋ ಗ್ರೋ ಆಗ್ಬೋದು ಅಂತೇಳಿ ನಾನು ಅವನಿಗೂ ಸಪೋರ್ಟ್ ಮಾಡಿದೆ. ಬಟ್ ಅವನನ್ನು ಈ ಥರ ಎಲ್ಲ ಆರೋಪ ಮಾಡೋದು ಎಷ್ಟು ತಪ್ಪಿದೆ, ಎಷ್ಟು ಸರಿ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.